ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಷಯ ಏನಂತಂದರೆ, ನಿಮ್ಮ ಬರ್ಡ್ಸ್ಗಳು ಬರೀ ನವಣೆ ಮಾತ್ರ ತಿಂತಿರ್ತವೆ. ನೀವೇನೇ ಹಾಕಿದ್ರು ಸಾಫ್ಟ್ ಫುಡ್ಗಳು ತಿಂತಿರಕ್ಕಲ್ಲ. ಅವು ತಿನ್ನೋ ರೀತಿ ನಾವು ಯಾವ ರೀತಿ ಮಾಡೋದು ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಬರ್ಡ್ಸ್ ರೂಮಿಗೆ ಹೋಗೋಣ. ಮೊದಲು ಬನ್ನಿ ಫ್ರೆಂಡ್ಸ್, ತಿಳಿಸ್ಕೊಡ್ತೀನಿ. ಆಮೇಲೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ನೀವು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ನೋಡಿರಿ ಫ್ರೆಂಡ್ಸ್. ಆದಷ್ಟು ಫಸ್ಟ್ ವೀಡಿಯೋಸ್ಗಳು ಹಾಕಿರೋಲ್ಲ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ನೀವು ಆದಷ್ಟು ಮೊದಲೇ ವೀಡಿಯೋಸ್ಗಳು ನೋಡ್ಬೋದು ಫ್ರೆಂಡ್ಸ್. ನಿಮ್ಮ ಬರ್ಡ್ಸ್ಗಳು ಏನಕ್ಕೆ ಸಾಫ್ಟ್ ಫುಡ್ಗಳು ತಿಂತಿರಲ್ಲ ಅಂತ ನಾನು ಇವತ್ತು ಹೇಳ್ತೀನಿ. ಬರ್ಡ್ಸ್ಗಳು ಏನು ಅಂತಾರೆ, ನೀವು ಅಂಗಡಿಯಿಂದ ಬೈ ಮಾಡಿರ್ತೀರ ಬರ್ಡ್ಸ್ಗಳನ್ನ, ಅಂಗಡಿಯಿಂದ ತಂದಿರ್ತೀರ ಬರ್ಡ್ಸ್ಗಳು. ಅದು ಏನಾಗಿರ್ತವೆ ಅಂದರೆ, ಬರ್ಡ್ಸ್ಗಳಿಗೆ ಬೇರೆ ಮನೆಯಿಂದ ಸಾಫ್ಟ್ ಫುಡ್ಗಳು ತಿನ್ನಿಸಿ ರೂಢಿ ಮಾಡಿರಕ್ಕಲ್ಲ ಯಾವಕ್ಕೂ. ಅವು ಏನಾಯ್ತವೆ ಅಂತ ಅಂದರೆ, ಬರೀ ನವಣೆ ಕೊಟ್ಟೆ ರೂಢಿ ಮಾಡ್ತಾರೆ. ಬರೀ ಸೊಪ್ಪು ಮತ್ತು ನವಣೆಗಳು ಕೊಟ್ಟೆ ರೂಢಿಗಳು ಮಾಡಿರ್ತಾರೆ. ಅವು ಸಾಫ್ಟ್ ಫುಡ್ ಏನು ಅಂತಲೇ ಗೊತ್ತಿರಲ್ಲ ಬರ್ಡ್ಸ್ಗಳಿಗೆ. ನಿಮ್ಮಲ್ಲೇ ಬ್ರೀಡ್ ಮಾಡಿಬೇಕಾದ್ರೆ ಮರಿ ಮಾಡಿರ್ತಾರಲ್ಲ, ಮರಿ ಮಾಡಿಸಿ ನೀವು ಹಾಕಿ ರೂಢಿ ಮಾಡಿರ್ತಾರಲ್ಲ, ಅಂಥವೆಂತ ಮರಿಗಳೆಲ್ಲ ತಿಂತ ನೋಡಿ. ನಮ್ಮ ಹತ್ರ ಇಲ್ಲಿರೋವೆಲ್ಲ ಮರಿಗಳೇ ಅಲ್ವ, ಕಾಲೋನಿ ಬ್ರೀಡಿಂಗ್ ಅಲ್ವ ಇದು. ಇದರಲ್ಲಿ ಏನಾಗುತ್ತೆ ಅಂದರೆ, ನಾವು ಎಲ್ಲ ನಮ್ಮಲ್ಲೇ ಮರಿಗಳು ಅಂಗಡಿಯಿಂದ ಯಾವ್ದನ್ನೂ ಬೈ ಮಾಡಿಲ್ಲ. ಇದನ್ನು ಇವೆಲ್ಲ ನಮ್ಮಲ್ಲೇ ಹುಟ್ಟಿರೋ ಮರಿಗಳಾಗಿರೋದ್ರಿಂದ ಇವು ನಮ್ಮಲ್ಲಿರೋ ಎಲ್ಲ ಸಾಫ್ಟ್ ಫುಡ್ ತಿಂತೀವಿ. ಯಾಕಂದ್ರೆ ಅಪ್ಪ ಅಮ್ಮ ಸಾಫ್ಟ್ ಫುಡ್ಗಳು ನಾವು ಹಾಕಿರ್ತೀವಲ್ಲ, ಅವ್ರ ಅಪ್ಪ ಅಮ್ಮ ಸಾಫ್ಟ್ ಫುಡ್ಗಳು ತಿನ್ಸಿರ್ತವೆ. ಹಾಗಾಗಿ ಎಲ್ಲ ಮರಿಗಳು ಸಾಫ್ಟ್ ಫುಡ್ಗಳು ತಿಂತವೆ ಫ್ರೆಂಡ್ಸ್. ಈಗ ಅಂಗಡಿಯಿಂದ ಬೇರೆ ಕಡೆಯಿಂದ ತಂದಿರೋ ಬರ್ಡ್ಸ್ಗಳಿಗೆ ಅವ್ರ ಮನೆಯಿಂದ ಸಾಫ್ಟ್ ಫುಡ್ಗಳು ಹಾಕಿರ್ತಾರೋ ಇಲ್ವೋ ಅಂತ ನಮಗೂ ಗೊತ್ತಿರಕ್ಕಲ್ಲ. ಹಾಗಾಗಿ ಅವ್ರು ತಿಂದಿರಕ್ಕಲ್ಲ. ಅವನ್ನ ನಾವು ಯಾವ ರೀತಿ ರೂಢಿ ಮಾಡಬೇಕು ಅಂತ ಅಂದರೆ, ಇದು ನೀವು ಮಾಮೂಲಿ ನವಣೆ ಇಟ್ಟೇ ಇಡ್ತೀರ ಟ್ರೈಗಳು ನೋಡಿ. ಇಂಥ ನೀವು ಯಾವ ಜಾಸ್ತಿ ಬರ್ಡ್ಸ್ಗಳು ಈ ಥರ ಟ್ರೈಗಳು ಏನಾದ್ರು ನವಣೆ ಏನಾದ್ರು ಇಟ್ಟಿದ್ರಿ ನೀವು, ಇಲ್ಲ ಇಂಥ ಸ್ಪೀಡರ್ಗಳು ಏನಾದ್ರು ನವಣೆಗಳು ಇಟ್ಟಿದ್ರೆ ನೀವು ಸ್ವಲ್ಪ ಮಾತ್ರ ನವಣೆ ಕೊಡಿ. ನವಣೆಗಳು ಸ್ವಲ್ಪ ಕೊಡಿ, ಜಾಸ್ತಿ ಕೊಡೋಕೆ ಹೋಗ್ಬಿಡಿ. ಆಮೇಲೆ ಇದು ಮರಿಗಳಿದ್ದಾಗ ನವಣೆಗಳು ಕಮ್ಮಿ ಮಾಡಿಬಿಡಿ. ನವಣೆನೂ ಸಮಯ ಇರಲಿ, ಸಾಫ್ಟ್ ಫುಡ್ ಸಮಯ ಇರಲಿ. ಆಮೇಲೆ ಮರಿ ಮಾಡೋಕ್ಕಿಂತ ಮುಂಚೆ ಏನು ಮಾಡಿ ಅಂತಂದರೆ, ನವಣೆ ಸ್ವಲ್ಪ ಕೊಡಿ. ಯಾಕಂದರೆ ನವಣೆ ಕಮ್ಮಿ ಇದ್ದರೆ ಸಾಫ್ಟ್ ಫುಡ್ ತಿಂತಾವು, ಹೊಟ್ಟೆ ಹತ್ರ ತಿಂತ ಎಂಥ ಆಹಾರನಾದ್ರು ತಿನ್ನಲೇಬೇಕವು. ಹಾಗಾಗಿ ನವಣೆಗಳ ಕಮ್ಮಿ ಕೊಡೋದ್ರಿಂದ ನೀವು ಸಾಫ್ಟ್ ಫುಡ್ ಇದು ನೀವು ಈ ವಾರ ಏನು ಮಾಡ್ತೀನಿ, ಕ್ಯಾರೆಟ್ ತುರಿದ್ಬಿಟ್ಟು ಕ್ಯಾರೆಟ್ ಹಾಕ್ತೀರಾ ಅಂತ ತಿಳ್ಕೊಳ್ಳಿ. ಕ್ಯಾರೆಟ್ ಮೇಲ್ಗಡೆಗೆ ಏನು ಮಾಡಬೇಕು ಅಂತಂದರೆ, ಒಂಚೂರು ನವಣೆ ಉದುರಿಸ್ಬೇಕು. ಬರೀ ಕ್ಯಾರೆಟ್ ಕೊಟ್ಟರೆ ಅದು ತಿನ್ನಲ್ಲ. ಸ್ವಲ್ಪ ಲೈಟಾಗಿ ನವಣೆ ಒಂಚೂರು ಲೈಟಾಗಿ ಉದುರಿಸ್ಬಿಟ್ಟು ನೀವು ಇದ್ರೆ ಅದಕ್ಕೆ ಸ್ವಲ್ಪ ಬಾಯಿಗೆ ಒಂಚೂರು ಟೇಸ್ಟ್ ಬರಬೇಕು. ಅದಕ್ಕೆ ಟೇಸ್ಟ್ ಬರೋಂಥ ಸಾಫ್ಟ್ ಫುಡ್ ಅಂದರೆ ಏನು ಅಂತ ಗೊತ್ತಿರೋಲ್ವಲ್ಲ. ಒಂದ್ಸರಿ ರೂಢಿ ಆಗಿಬಿಟ್ರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಫ್ರೆಂಡ್ಸ್, ತಿನ್ನುತ್ತೆ. ಫಸ್ಟ್ನೇ ವಾರ ಏನು ಮಾಡಿ ಅಂತಂದರೆ, ನೀವು ಡೈಲಿ ಕೊಡಬೇಕು. ಯಾಕಂದ್ರೆ ಸ್ವಲ್ಪ ರೂಢಿ ಆಗಟ್ಟೆ ಡೈಲಿ ಕೊಡಬೇಕು. ಫಸ್ಟ್ ಟೈಮ್ ಯಾವ ಬಡ್ಸು ತಿನ್ನಲ್ಲ, ಒಂದು ಸ್ವಲ್ಪ ಗಾಬರಿಯಿಂದ. ಒಂದು ವಾರ ಡೈಲಿ ಕೊಡಿ. ಒಂದು ದಿವಸ ಕ್ಯಾರೆಟ್ ಕೊಡಿ, ಒಂದು ದಿವಸ ಬೀಟ್ರೋಟ್ ತುರ್ದು ಕೊಡಿ. ಎಲ್ಲಕ್ಕೂ ಹಂಗೆ ಮಾಡಿ. ಮೇಲ್ಗಡಿಕೆ ನವಣೆ ಉದುರಿಸ್ಬಿಟ್ಟೆ ಕೊಡಬೇಕು. ಯಾಕಂದರೆ ಬರೀ ಅದನ್ನೇ ಕೊಟ್ಟರೆ ತಿನ್ನಲ್ಲ. ಸ್ವಲ್ಪ ಆಹಾರ ಕಮ್ಮಿ ಮಾಡಿ. ಇದು ನವಣೆ ಕಮ್ಮಿ ಮಾಡ್ಕೊಬನ್ನಿ. ಜಾಸ್ತಿ ನವಣೆ ಇಡೋಕೊಬಿಡಿ. ಮರಿ ಮಾಡೋಕ್ಕಿಂತ ಮುಂಚೆ ಜಾಸ್ತಿ ನವಣೆ ಇಡೋಕೊಬಿಡಿ. ಸ್ವಲ್ಪ ನವಣೆ ಇಡಿ. ಆಮೇಲೆ ಸಾಫ್ಟ್ ಫುಡ್ ಜಾಸ್ತಿ ಇಡಿ. ಅದು ತಿನ್ನುತ್ತೆ. ಸೊಪ್ಪುಗಳು ಎಲ್ಲ ಬಡ್ಸ್ಗಳು ತಿಂದೇ ತಿರ್ತಾವೆ ಫ್ರೆಂಡ್ಸ್. ಸೊಪ್ಪುಗಳು ನೀವು ಏನು ಸೊಪ್ಪಾಗಿರೋ ತಿಂತವೆ. ಸಾಫ್ಟ್ ಫುಡ್ದೇ ಪ್ರಾಬ್ಲಮ್ಮು. ಸೊಪ್ಪುಗಳು ಎಲ್ಲ ಬಡ್ಸೋ ತಿಂತವೆ. ಈ ಥರ ಮಾಡಿ ಫ್ರೆಂಡ್ಸ್. ಅವ್ರು ತಿನ್ನಗಂಟ ಬಿಡಕ್ಕೆ ಹೋಗ್ಬಿಡಿ. ಆಲ್ಮೋಸ್ಟ್ ತಿಂತವೆ. ಯಾಕಂದ್ರೆ ನಿಮ್ಮಲ್ಲಿ ಹುಟ್ಟಿರೋ ಮರಿಗಳಾದರೆ ಆರಾಮಾಗಿ ತಿಂತವೆ. ಎಲ್ಲ ನೀವು ಎಲ್ಲ ರೂಢಿ ಮಾಡಿರ್ತೀರ. ಫಸ್ಟ್ ಟೈಮ್ ಯಾರ್ಯಾರು ಸಾಫ್ಟ್ ಫುಡ್ಗಳು ತಿಂತಲ್ಲ, ನಾವು ಏನು ಹಾಕಿರೋ ತಿಂತವೆ, ಸುಮ್ಮನೆ ವೇಸ್ಟ್ ಮಾಡ್ತಿದ್ದೇವೆ ಅಂತಂದರೆ ನೋಡಿ, ಆದಷ್ಟು ನಾನು ಇವೆಲ್ಲ ಬಡ್ಸ್ಕೊಂಡು ಸಾಫ್ಟ್ ಫುಡ್ ತಿಂತವೆ. ಎಲ್ಲಕ್ಕೂ ರೂಢಿ ಮಾಡೀನಿ. ಆಮೇಲೆ ಇನ್ನೊಂದು, ಓವರ್ 4 ಬಡ್ಸ್ಕೊಂಡು ಸಾಕಿರ್ತೀರ, ಅವರಿಗೆ ಅಕ್ಕಪಕ್ಕ ಕೆಜಿ ಒಳಗೆ ಒಂದೇ ಕೆಜಿ ಇರ್ತವೆ. ಅಂಥವು ಏನು ಮಾಡ್ತವೆ ಅಂದರೆ, ಸಾಫ್ಟ್ ಫುಡ್ಡು ಒಂದು ಸ್ವಲ್ಪ ಬೇಗ ಅಕ್ಸೆಪ್ಟ್ ಮಾಡಲ್ಲ. ನನ್ನ ಹತ್ರ ನೋಡಿ ಜಾಸ್ತಿ ಕೆಜಿಗಳಿದ್ದಾವೆ. ಯಾವ್ಯಾವ ಹೊಸದಾಗಿ ಏನಾರು ಅಂಗಡಿಯಿಂದ ಏನಾರು ಬರ್ಡ್ಸ್ಗಳು ಏನಾರು ತಂದೆ ಅಂದರೆ ನೋಡಿ, ಪಕ್ಕದಕ್ಕೆ ಏನಾರು ಪ್ಲೇಟಲ್ಲಿ ಏನಾರು ನಾವು ಕ್ಯಾರೆಟ್ ಬೀಟ್ರೋಟ್ ಏನಾರು ಹಾಕಿದ್ರೆ, ಇದ್ರ ಪಕ್ಕದಲ್ಲಿರೋದು ಬಡ್ಸು ಇದ್ರ ಪಕ್ಕದಲ್ಲಿರೋದು ನೋಡ್ಬಿಟ್ಟು ತಿನ್ನುತ್ತೆ. ಯಾಕಂದರೆ ಒಂದಕ್ಕೊಂದು ಬಡ್ಸ್ಗಳು ತಿಂತಿರೋದು ನೋಡಿ ಇನ್ನೊಂದು ಬಡ್ಸ್ಗಳು ಕಲಿಯುತ್ತೆ. ತಿನ್ನೋದು ನೋಡಿ ಕಲಿಯುತ್ತೆ. ನಾವು ತಿನ್ಬೋದು, ಆ ಥರ ಮಾಡ್ಕೋಬೋದು ಅಂತ ಕಲಿಯುತ್ತೆ. ಯಾಕಂದರೆ ಕಮ್ಮಿ ಬಡ್ಸ್ಗಳು ಯಾರ ಹತ್ರ ಇದ್ದಾವೆ ನಾನೆಲ್ಲ ಟಿಪ್ ಫಾಲೋ ಮಾಡಿರಿ ನೀವು. ಪ್ರತಿಯೊಂದು ಬಡ್ಸ್ಗಳು ಸಾಫ್ಟ್ ಫುಡ್ ತಿಂತಾವೆ ಫ್ರೆಂಡ್ಸ್. ಒಬ್ಬರು ಕಮೆಂಟ್ ಮಾಡ್ತಾರೆ, ಯಾಕಂದರೆ ಸಾಫ್ಟ್ ಫುಡ್ ತಿಂತೆಲ್ಲ ನಮ್ಮ ಬಡ್ಸ್ಗಳು ಅದಕ್ಕೆ ಯಾವ ಸಾಫ್ಟ್ ಫುಡ್ ತಿನ್ನೋ ರೀತಿ ಮಾಡಬೇಕು ಅಂತ. ಈ ಥರ ಟಿಪ್ ಫಾಲೋ ಮಾಡಿ. ಸ್ವಲ್ಪ ನವಣೆ ಜಾಸ್ತಿ ಇಟ್ಕೊಂಡು ಸ್ವಲ್ಪ ನವಣೆ, ಅದಕ್ಕೆ ಕ್ಯಾರೆಟು. ನಾನೇನು ಮಾಡ್ತೀನಿ ಅಂತ ನೋಡಿ, ಇಲ್ಲಿ 2 ಟ್ರೈ ಇದ್ದಾವೆ. ಇದಕ್ಕೆ ನವಣೆ ಹಾಕ್ತೀನಿ, ಇದಕ್ಕೆ ಸಾಫ್ಟ್ ಫುಡ್ ಹಾಕ್ತೀನಿ. ಇರೋದಕ್ಕೆ ಸಾಫ್ಟ್ ಫುಡ್ಡು ನೆನ್ನೆ ಕ್ಯಾರೆಟ್ ಹಾಕಿದ್ದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಆ ಥರ ಹೊಸ್ದಾಗಿ ಏನಾದ್ರು ನವಣೆ ನೋಡಿ, ಇದಕ್ಕೆ ಕಮ್ಮಿ ಇಡಬೇಕು. ನವಣೆ ಕಮ್ಮಿ ಇಟ್ಬಿಟ್ಟು ಈ ಸಾಫ್ಟ್ ಫುಡ್ ಮೇಲೆ ಒಂಚೂರು ಲೈಟಾಗಿ ಮೇಲ್ಗಡೆಗೆ ಒಂಚೂರು ನವಣೆ ಉದುರಿಸಿದ್ರೆ ಏನಾಗುತ್ತೆ, ತಿಂತೆ ನವಣೆ ತಿನ್ನಕ್ಕೆ ಬರುತ್ತೆ. ಅದು ನವಣೆ ತಿನ್ನಕ್ಕೆ ಬಂದಾಗ ಒಂದು ಸ್ವಲ್ಪ ಸಾಫ್ಟ್ ಫುಡ್ ರುಚಿ ಬರುತ್ತೆ. ಅದಕ್ಕೆ ಸ್ವಲ್ಪ ತಿಂದಾಗ ಏನಾಗ್ತದೆ, ನಾವು ತಿನ್ಬೋದು ಅಂತ ಅನಿಸುತ್ತೆ. ಫಸ್ಟ್ ಟೈಮು ಯಾವುದೇ ಬಡ್ಸಾರು ಸಾಫ್ಟ್ ಫುಡ್ ತಿನ್ನಲ್ಲ. ಅದಕ್ಕೂ ಏನು ಹಾಕಿರ್ತಾರೆ ಏನಕ್ಕೆ, ನವಣೆ ಅಂತಲೇ ಅದು ಬಂದಿರೋದ್ರಿಂದ, ನೇಚರೇ ನವಣೆಯಿಂದ ಬಂದಿರೋದ್ರಿಂದ
ಇದು ಆಸ್ಟ್ರೇಲಿಯಾ ಬರ್ಡ್ಸ್ಗಳಾಗಿಂದ ಆ ಕಡೆ ಸೈಡಲ್ಲಿ ಸಿಗೋದಿಲ್ಲ ನವಣೆ ಸಿಗೋದ್ರಿಂದ ಅದಕ್ಕೆ ಸಾಫ್ಟ್ ಫುಡ್ಗಳು ಏನು ಅಂತಂತ ಗೊತ್ತಿರಲ್ಲ. ಹಾಗಾಗಿ ನಾವೇನು ಮಾಡ್ಕೊಂಡಿದ್ದು ಸಾಫ್ಟ್ ಫುಡ್ಡು ರೂಢಿ ಮಾಡ್ಕೊಂಡಿದ್ದೀವಿ. ಆ ಕಡೆ ಏನೋ ಬರೀ ಎಲ್ಲ ನವಣೆ ತಿಂದು ರೂಢಿಯಾಗಿರ್ತಾವಲ್ವ. ನಾವು ನ್ಯಾಚುರಲಾಗಿ ಬೆಳೆಸೋದ್ರಿಂದ ನಾವು ಅದಕ್ಕೆ ಏನೇನು ಬೇಕು ಫುಡ್ಗಳು, ನಾವು ಡಯಟ್ ಫುಡ್ಗಳು, ಅದಕ್ಕೆ ಆರೋಗ್ಯವಾಗಿರಲ್ಲ ಕ್ಯಾಲ್ಸಿಯಮ್ ಫುಡ್ಗಳು, ವಿಟಮಿನ್ಸ್ ಫುಡ್ಗಳೆಲ್ಲ ಕೊಡೋದ್ರಿಂದ ನಾವು ಈ ರೀತಿ ರೂಢಿ ಮಾಡ್ಬೋದು ಫ್ರೆಂಡ್ಸ್. ಸಾಫ್ಟ್ ಫುಡ್ಗಳು ಈ ಥರ ರೂಢಿ ಮಾಡಿ ಆರಾಮಾಗಿ ಬರ್ಡ್ಸ್ಗಳು ಸಾಫ್ಟ್ ಫುಡ್ ಎಲ್ಲ ತಿಂತವೆ. ಈ ಮಾರ್ನಿಂಗ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೈಟ್ ಮಾಡೋಕ್ಕಲ್ಲ, ನೈಟು ಡ್ಯೂಟಿಯಿಂದ ನಾನು ಒಂದು 9 ಗಂಟೆಗೆ ಬಂದೆ. ಹಾಗಾಗಿ ಮಾರ್ನಿಂಗು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಈ ಥರ ರೂಢಿ ಮಾಡಿ ಸಾಫ್ಟ್ ಫುಡ್ಗಳು ಆರಾಮಾಗಿ ಬರ್ಡ್ಸ್ಗಳು ಸಾಫ್ಟ್ ಫುಡ್ ತಿಂತವೆ. ಎಲ್ಲ ವಿಷಯ ಅರ್ಥ ಆಯಿತು ಅಂದ್ಕೊಡ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತೀರಾ. ಬಾಯ್ ಫ್ರೆಂಡ್ಸ್.